Hello everyone, KSET 2024 Linear Algebra 8th question. 8th question, which of the following matrix is positive definite? Again, KSET 2023 ಅಲ್ಲಿ ಪಾಸಿಟಿವ್ ಡೆಫಿನೆಟ್ ಮೇಲೆ ಒಂದು ಕ್ವಶನ್ ಇದೆ. ಅಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಪಾಸಿಟಿವ್ ಡೆಫಿನೆಟ್ ಅಂತ ಹೇಳಿದ್ದಾರೆ. ಸೊ ಅವಾಗ ನಾವು ಡಿಟರ್ಮೆಂಟ್ ಪಾಸಿಟಿವ್ ಬರುತ್ತೆ ಅಂತ ತಗೊಂಡ್ವಿ. ಕೆ ಇಸ್ ಗ್ರೇಟರ್ ದನ್ 3/2 ಅಂತಲೂ ಬಂದಿದೆ. ಸೊ KSET 2023ನ ಸಾಲ್ವ್ ಮಾಡಿ, KSET 2024ನ ಸಾಲ್ವ್ ಮಾಡಿ, ಈಸಿಲಿ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ 4 ಆಪ್ಷನ್ ಕೊಟ್ಟಿದ್ದಾರೆ. ಪಾಸಿಟಿವ್ ಡೆಫಿನೆಟ್ ಅಂದರೆ ಏನು ಬೇಕಲ್ವಾ? ನಮ್ದು ಯಾವುದೋ ಒಂದು ಮ್ಯಾಟ್ರಿಕ್ಸ್ ಪಾಸಿಟಿವ್ ಡೆಫಿನೆಟ್ ಇದೆ ಅಂದರೆ ಟ್ರೇಸ್ ಪಾಸಿಟಿವ್ ಇರಬೇಕು ಮತ್ತು ಡಿಟರ್ಮಿನೆಂಟ್ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಡೆಫಿನೆಟ್ ಇತ್ತು ಅಂದರೆ ಇವೆರಡು ಇರುತ್ತೆ, ಇವೆರಡು ಇದೆ ಅಂದರೆ ಪಾಸಿಟಿವ್ ಡೆಫಿನೆಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಆಲ್ ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಪಾಸಿಟಿವ್. ಎಲ್ಲ ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ಸು ಪಾಸಿಟಿವ್ ಅಲ್ಲೇ ಇರಬೇಕು, ರೈಟ್? ಇವಾಗ ಆಪ್ಷನ್ 1 ನೋಡೋಣ. ಆಪ್ಷನ್ 1 ಏನಿದೆ? 1 2 3 4, ರೈಟ್? 1 2 3 4 ಇದೆ. ಪ್ರಿನ್ಸಿಪಲ್ ಮೈನರ್, ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ ಫಸ್ಟ್ 1 ಇದೆ, ವಿಚ್ ಈಸ್ ಪಾಸಿಟಿವ್, ರೈಟ್? ಪಾಸಿಟಿವ್. ಆಮೇಲೆ ನಾನು ಟ್ರೇಸ್ ಪಾಸಿಟಿವ್ ಅಂತ ಹೇಳಿದ್ದೀನಿ. ಸೊ ಟ್ರೇಸ್ ನೋಡ್ಕೊಳ್ಳಿ, 4 + 1 5. ಆಮೇಲೆ ಡಿಟರ್ಮಿನೆಂಟ್ ಪಾಸಿಟಿವ್ ಇದೆ ಅಂತ ನೋಡ್ಕೊಳ್ಳಿ, ಡಿಟರ್ಮಿನೆಂಟ್ ನೆಗೆಟಿವ್ ಇದೆ. ಪ್ರಿನ್ಸಿಪಲ್ ಮೈನರ್ ಹೇಳಿದರೆ ಇದು ಪಾಸಿಟಿವ್ ಮತ್ತು ಡಿಟರ್ಮಿನೆಂಟು ಪಾಸಿಟಿವ್ ಇರಬೇಕು, ಬಟ್ ಡಿಟರ್ಮಿನೆಂಟ್ ಏನಿದೆ ನೆಗೆಟಿವ್ ಇದೆ, ವಿಚ್ ಇಸ್ ನಾಟ್ ಪಾಸಿಬಲ್. ಸೆಕೆಂಡ್ 1 -2 -2 -5, 1 ಪಾಸಿಟಿವ್. ಟ್ರೇಸ್ ನೋಡಿದ ತಕ್ಷಣ ಹೇಳ್ಬೋದು, ಓಕೆ -4 ನನಗಿದು ಅಲ್ಲ ಅಂತ, ಇದು ಪಾಸಿಟಿವ್ ಡೆಫಿನೆಟ್ ಅಲ್ಲ ಅಂತ ಈ ಮ್ಯಾಟ್ರಿಕ್ಸ್ ಹೇಳ್ಬೋದು. ಆಮೇಲೆ ಡಿಟರ್ಮಿನೆಂಟ್ -9, ಆಬ್ವಿಯಸ್ಲಿ ಇಟ್ಸ್ ನಾಟ್ ಪಾಸಿಬಲ್. ಆಮೇಲೆ ಥರ್ಡ್ ಆಪ್ಷನ್ ಏನಿದೆ? 1 -2 -2 5 ಇದೆ. ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ 1 ಪಾಸಿಟಿವ್ ಇದೆ. ಟ್ರೇಸ್ ಏನಿದೆ? 6 5 + 1 6, ವಿಚ್ ಈಸ್ ಪಾಸಿಟಿವ್. ಆಮೇಲೆ ಡಿಟರ್ಮಿನೆಂಟ್ ಏನಿದೆ? 5 ಪಾಸಿಟಿವ್ -4, ವಿಚ್ ಈಸ್ ಪಾಸಿಟಿವ್. ಟ್ರೇಸು ಪಾಸಿಟಿವ್ ಇದೆ, ಇದೂ ಪಾಸಿಟಿವ್ ಇದೆ. ಲೀಡಿಂಗ್ ಪ್ರಿನ್ಸಿಪಲ್ ಮೈನರು ಪಾಸಿಟಿವ್ ಇದೆ, 1 ಪಾಸಿಟಿವ್, ಡಿಟರ್ಮಿನೆಂಟ್ ಪಾಸಿಟಿವ್. ಸೊ ಆಬ್ವಿಯಸ್ಲಿ ಥರ್ಡ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. KSET ಒಂದೇ ಆಪ್ಷನ್ ಕರೆಕ್ಟ್ ಇರೋದ್ರಿಂದ ಒಂದು ಕರೆಕ್ಟ್ ಆದಮೇಲೆ ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗಿ, ಮತ್ತೆ ಆಪ್ಷನ್ ಏನೋ ಚೆಕ್ ಮಾಡೋಕ್ಕೆ ಹೋಗಬೇಡಿ. CSIR ನೆಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಬಟ್ KSET ಅಲ್ಲಿ ಇಟ್ಸ್ ವೆರಿ ಈಸಿ. ಗೋ ಟು ನೆಕ್ಸ್ಟ್ ಕ್ವಶನ್. ಕ್ರಾಸ್ ಚೆಕ್ ಮಾಡಿ, ಟೈಮ್ ಇತ್ತಂದರೆ ಕ್ರಾಸ್ ಚೆಕ್ ಮಾಡಿ, ಬಟ್ ಫ್ರ್ಯಾಕ್ಷನ್ ಆಫ್ ವಿತಿನ್ 10 ಸೆಕೆಂಡಲ್ಲೇ ನೀವು ಕಂಪ್ಲೀಟ್ ಮಾಡ್ಬೇಕು ಈ ಥರ ಕ್ವಶನ್. ಆಮೇಲೆ 1 0 0 -4, 1 ಪಾಸಿಟಿವ್, ರೈಟ್? ಟ್ರೇಸ್ -4 + 1 -3, ವಿಚ್ ಈಸ್ ನಾಟ್ ಪಾಸಿಬಲ್. ಡಿಟರ್ಮಿನೆಂಟ್ -4, ಅಗೇನ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಇರೋದು ಆಪ್ಷನ್ 3. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಟ್ರೇಸ್ ಪಾಸಿಟಿವ್, ಟ್ರೇಸ್ ನೆಗೆಟಿವ್. ಇದು ಫಸ್ಟಿಗೆ ರಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ಇವೆರಡದು ಹೆಂಗೆ ಚೆಕ್ ಮಾಡಬೇಕು? ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ ತೊಗೊಂಡು ಚೆಕ್ ಮಾಡಿಬಿಡ್ಬೇಕು, ಅಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಥ್ಯಾಂಕ್ ಯು.